ಸಿನಿಮಾಗೆ ಮೋಸ ಮಾಡೋದಿಲ್ಲ ನಾನು. ನನಗೆ ಆ ಸಿನಿಮಾ ಅಷ್ಟು ಹುಚ್ಚು ಕಾರ್ಡ್ಸ್ ಇಲ್ವೇ ಇಲ್ಲ ನನಗೆ. ನೀವು ಪಾಪ ನೀವು ಹಿಂಗೆ ಹೇಳ್ಬಿಟ್ರಿ, ನನಗೆಲ್ಲ ಯಾವತ್ತಿದು ನಾನು ಯಾವಾಗ ಕಾರ್ಡ್ಸ್ ಆಡ್ಕೊಂಡು ಇವ್ರು ಕರೆದೆ ಅಂತ. ನಮ್ಮಿಬ್ಬರು ಕಂಪೋಸಿಂಗ್ ಇದ್ದಿದ್ದೆಲ್ಲ ಬೆಳಗಿನ ಜಾವ 4:15. ಮೋಸ್ಟ್ ಆಫ್ ದ ಟೈಮ್ ನೀವು ತುಂಬ ಬ್ಯುಸಿ ಆಗ್ಬಿಟ್ಟಿದ್ರಿ, ನೀವು ಓವರ್ ಕ್ರೌಡೆಡ್ ಬ್ಯುಸಿ ಇದ್ರಿ ನೀವು. ಅದರಿಂದ ನೀವೆಲ್ಲ ಸಮಯ ಬಂದು ನಾನು ಕಾರ್ಡ್ಸ್ ಆಡೋ ಟೈಮಿಗೆ ನೀವು ನುಗ್ಗಿರ್ತೀರ ಅಲ್ಲಿ. ಯಾಕಂದರೆ ಸಾಕಷ್ಟು ಸಿಪಾಯಿ ಸಿನಿಮಾ ಕಾರ್ಡ್ಸ್ ಆಡೋ ದುಡ್ಡಲ್ಲಿ ಗೆದ್ದಿರೋದ್ರಲ್ಲಿ ಎಷ್ಟೋ ಸಿನಿಮಾ ಆಗೋಯ್ತು ನನಗೆ. ಅಂದರೆ ಗಳಿಗೆ ಅಷ್ಟು ಚೆನ್ನಾಗಿತ್ತು ಅವಾಗ. ಆದ್ರೆ ಗಳಿಗೆ ಕೆಲವು ಸರಿ ನಡೀತಾ ಇರುತ್ತೆ. ಈಗ ಕ್ಯಾಸಿನೋಲ್ಲಿ ಕೂತ್ಕೊಂಡ್ರು ದುಡ್ಡು ಒಂದು ವರ್ಷ ಕ್ಯಾಸಿನೋ ದುಡ್ಡಲ್ಲಿ ಬದುಕಿದ್ದೀನಿ ನಾನು. ಸೊ ಕ್ಯಾಸಿನೋ ಗ್ಯಾಮ್ಲಿಂಗ್ ಆಸ್ ಮೀನ್ ಮೈ ಲೈಫ್. ಸಿನಿಮಾ ಒಂದು ಗ್ಯಾಮ್ಲಿಂಗ್ ಅಂತ ಅಂದ್ಕೊಂಡು ಅದು ಗ್ಯಾಮ್ಲಿಂಗ್ ನಡ್ಕೊಂಡ್ಬಂದಿದೆ. ಈಗ 2 ವರ್ಷ ಆಯ್ತು ಗ್ಯಾಮ್ಲಿಂಗ್ ಆಡಿ. ನಾನು ಗ್ಯಾಮ್ಲಿಂಗ್ ಹೋಗೋದಿಲ್ಲ ಇವಾಗ. ಅಂದರೆ ಇವಾಗ ಸಿನಿಮಾ ಮಾಡಬೇಕು ಅಷ್ಟೇ. ಹುಚ್ಚಿರೋದು ಸಿನಿಮಾ ಮಾಡಬೇಕು. ನೀವು ಕೇಳೋದು ಏನಕ್ಕೆ ರಾಮಾಚಾರಿ ಮಾಡೋಕ್ಕಾಗಲ್ಲ, ಹಳ್ಳಿ ವೆಸ್ಟ್ ಮಾಡೋಕ್ಕಾಗಲಿಲ್ಲ ಅಂದರೆ, ಈಗ ಹುಡುಗಿನ ಹಿಡಿದ್ರೆ 63ರಲ್ಲಿ ಇವ್ನು ಹುಡುಗಿ ಇಟ್ಕೋಬೇಕಾ ಅಂತಾರೆ. ಇಟ್ಕೊಳ್ಳಿಲ್ಲ ಅಂದ್ರೆ ನೀನು ಇಟ್ಕೊಳ್ಳಿದ್ರೆ ಯಾರು ಇಟ್ಕೋತಾರೆ ಅಂತಾರೆ. ಇದೊಂಥರ ಈ ಇಮೇಜ್ ಕನ್ಫ್ಯೂಷನ್ ಇದೆಯಲ್ಲ, ಈ ವಯಸ್ಸಲ್ಲಿ ಬೇಕಾ ಇವನಿಗೆ ಅಂತಾರೆ. ನನಗೆ ವಯಸ್ಸಾಗಿಲ್ಲ ಅಂತ ನಾನು ಅನ್ಕೊಂಡಿರೋದು. ಇವತ್ತು ಇವರೇ ವಯಸ್ಸು ಮಾಡ್ತಾರೆ, ಆಯಾಸ. ನನಗೆ ಇವತ್ತವರೆಗೂ ವಯಸ್ಸು ಆಗಿಲ್ಲ, ಆಯಾಸು ಆಗಿಲ್ಲ. ನನಗೆ ಸಿನಿಮಾ ವಿಷಯ ಬಂದಾಗ ನನಗೆ ಯಾವತ್ತೂ ಆಗಿಲ್ಲ. ನಾನು ಇವತ್ತು ಸಿನಿಮಾ ಒಳಗೆ ನುಗ್ದಾಗ ಆ ಪ್ರೇಮ ಲೋಕದಲ್ಲಿ ಹೆಂಗೆ ನುಗ್ಗುತ್ತೆ ಹಂಗೆ ನುಗ್ತೀನಿ. ಇವತ್ತು ಹೀರೋಯಿನ್ ಬಂದರೆ ಕೈ ಹಿಡ್ದಿಂಗೆ ಅನ್ಕೊಂಡು ಹಿಂಗೆ ಇಟ್ಕೊಂಡ್ಬಿಡ್ತೀನಿ ನಾನು. ನನಗೆ 63 ಅಂತ ಅನ್ಸೋದೇ ಇಲ್ಲ ರೀ ನನಗೆ. ಎಲ್ಲ ಸೇರಿ ನೀವೇ 63 ಮಾಡಾಕಿದ್ದೀರ. ನನಗೆ 36 ಆಗಿಲ್ಲ ಆ್ಯಕ್ಚುಲಿ, 24ಕ್ಕೆ ಇವತ್ತು ನನ್ನ ಜೊತೆ ಮಕ್ಕಳು ಒಂದು 25 ಜನ ಮಕ್ಕಳು ಆ್ಯಕ್ಟ್ ಮಾಡ್ತಿದ್ದಾರೆ. ಶೂಟಿಂಗ್ ಮುಗಿಸ್ಕೊಂಡು ನಡ್ಕೊಂಡು ಹೋಗ್ತಿದ್ರೆ ಅವರೆಲ್ಲ ಹಿಂದೆ ಇರೋದನ್ನು ಮುಂದಕ್ಕೆ ಹೋಗ್ತಾ ಇರ್ತೀನಿ. ಏನು ಸರ್ ಇಷ್ಟು ಫಾಸ್ಟಾಗಿ ನಡೀತೀರ ಅಂತ. ಅಯ್ಯೋ ನಾನು ಅವತ್ತಿಂದ ಇದೇ ಸ್ಪೀಡಲ್ಲೇ ನಡೆಯೋದು, ನೀವುಗಳು ಸ್ಲೋ ಇದ್ದೀರಾ. ನಾನು ಮುಂದೆ ಕೊಟ್ಟೋಗ್ತಾ ಇದ್ದೀನಿ ಪ್ರತಿ ಸಾರಿ. ಸೊ ಯಾವುದೇ ಸಿನಿಮಾ ಮಾಡಿದ್ರು ಸರಿ, ಏಕಾಂಗಿ ಮಾಡಿದ್ರು ಸರಿ, ಯಾವುದೋ ಒಂದು ಬೇರೆ ಹತ್ರ ಸಿನಿಮಾ ಮಾಡಬೇಕಂದ್ರೆ ಸರಿ, ಅದು ಸೋಲ್ ಆದಾಗ ನೀವು ತುಂಬ ಮುಂದೆ ಇದ್ದೀರಾ ಸರ್ ಅಂತಾರೆ. ಆಗ್ಬಿಡ್ತೀರ ನಾನು ವಾಪಸ್ ಹಿಂದೆ ಕೇಳ್ಕೊತಾರೆ. ಮತ್ತೆ ನಾನು ರಿಮೇಕೋ ಏನೋ ಒಂದು ಮಾಡಿಕೊಂಡು ಬದುಕಬೇಕಲ್ಲ, ಹೆಂಗೋ ಬದುಕಬೇಕು ಅನ್ನೋ ಫಸ್ಟ್ ಸರ್ವೈವಲ್ ಇಸ್ ದ ಫಿಟೆಸ್ಟ್. ಫಸ್ಟ್ ಬದುಕಬೇಕು. ಕನಸು ಕಟ್ಟಬೇಕಾದ್ರೆ ಕೆಲವು ಸರಿ ಸೋಲ್ತೀವಿ ನಾವು. ನಮ್ಮಿಬ್ಬರು ಸ್ನೇಹ ದೂರ ಆಗಿದ್ದು ಕೂಡ ಹಾಗೆ ಆಗೋದ್ವಿ. ನಾವು ಸಡನ್ನಾಗಿ ಒಂದೇ ಸಲ ದೂರ ಆಗೋಗ್ತೀವಿ. ಏನಕ್ಕೆ ದೂರ ಆಗ್ತೀವಿ ಅನ್ನೋದು ನಮಗೂ ಗೊತ್ತಿಲ್ಲ. ಇವತ್ತು ನಾನು ಅವ್ರು ಜಗಳ ಆಡಿಲ್ಲ, ಕಾರಣ ಗೊತ್ತಿಲ್ಲ. ಏನೇನೋ ಕಾರಣಗಳು ಹೇಳ್ಕೊತೀವಿ ನಾವು. ಸುಮ್ಮನೆ ಒಂದು ಬಿಡಲ್ವಲ್ಲ ನೀವುಗಳು, ಏನಾರು ಹೇಳ್ತೀರಲ್ಲ, ಅದಕ್ಕೆ ಏನಾರು ಹೇಳ್ಬೇಕಲ್ಲ ಅಂತ ನಾವು ಒಂದಷ್ಟು ಕಾರಣ ಹೇಳ್ತಾ ಹೋಗ್ತೀವಿ. ಬಟ್ ಯಾವುದೋ ಬಿಟ್ಟೋಗೋ ಅಂಥ ಕಾರಣಗಳಲ್ಲ. ನೀವು ಹೋಗ್ರಿ, ನೀವು ಬೇಡ ಅಂತ ಹೇಳೋಂಥ ಕಾರಣ ಅವ್ರಿಗೂ ಇರಲಿಲ್ಲ, ನನಗೂ ಇರಲಿಲ್ಲ. ಬಟ್ ಗಳಿಗೆ ಡೆಸ್ಟಿನಿ ನಮ್ಮನ್ನು ಹೆಂಗೆ ಸೇರಿಸ್ತೋ ಅದನ್ನ ಹಂಗೆ ದೂರ ಮಾಡುತ್ತೆ. ಬಹುಶಃ ಬೇರೆ ಏನೇನೋ ಟ್ರ್ಯಾಕ್ಸ್ ಓಪನ್ ಆಗಬೇಕಾಗಿತ್ತು, ನಾನು ಬರಿಬೇಕಾಗಿತ್ತೇನೋ, ನನ್ನ ಕೈಲಿ ಪೆನ್ ಬರಬೇಕಾಗಿತ್ತೇನೋ, ನಾನು ಹಾಡುಗಳು ಮಾಡಬೇಕಾಗಿತ್ತೇನೋ, ನಾನು ಮ್ಯೂಸಿಕ್ ಮಾಡಬೇಕಾಗಿತ್ತೇನೋ. ಅದರಿಂದ ನಾನು ಅವ್ರು ದೂರ ಆಗಬೇಕು ಅಂತ ಪರಿಸ್ಥಿತಿ ಬಂದಿರ್ಬೋದು. ಈಗ ನಾನು ದೂರ ಆದೆ, ಈಗ ನನ್ನ ಡಿಪಾರ್ಟ್ಮೆಂಟ್ಗೆ ಅವರೇ ಬಂದ್ರಲ್ಲ. ಈಗ ಇದನ್ನು ಯಾರು ಕೇಳೋದು ಇವಾಗ ಅಲ್ವಾ? ಇಷ್ಟು ದಿವಸ ನಾವು ಆ್ಯಕ್ಷನ್ ಹೇಳ್ತಿದ್ವಿ, AC ರೂಮಲ್ಲಿ ಕೂತ್ಕೊಂಡು ರಿಯಾಕ್ಟ್ ಮಾಡ್ತಿದ್ರಿ ನೀವು. ಈಗ ಇಲ್ಲಿ ಬನ್ನಿ, ನಾವು ಅಲ್ಲಿಂದ ರಿಯಾಕ್ಟ್ ಮಾಡ್ತೀವಿ. ಕಾಯ್ತಾ ಇದ್ದಾರೆ ಎಲ್ಲರೂ. ಓಕೆ ಇದು ಓಕೆನಾ ಅಂತ ನಾವು 100 ಜನ ಕೇಳಬೇಕು ಒಂದು ಟೈಟ್ಲ್ ಮಾಡಿದಾಗ. ನೀವು ಯಾರು ಕೇಳಿದ್ರೆ ನೀವು ಓಕೆನೇ ಇಟ್ಕೊಂಡ್ಬಿಟ್ರಿ. ಇದನ್ನು ಓಕೆನಾ ಅಂತ ಕೇಳೋದು ಎಲ್ಲಿ ಬಂತು ಅಲ್ವಾ? ಆದರೆ ಎಲ್ಲರೂ ಆಗಲೇ ಫೇಸ್ಬುಕ್ಕಲ್ಲಿ ಅಲ್ಲಿ ಸುಮಾರು ಜನ ಬರೆದ್ಬಿಟ್ಟಿದ್ದಾರೆ. ಅಂದರೆ ಜನ ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಹಂಸಲೇಖ ಯಾಕೆ ಇಂಗ್ಲೀಷ್ ಟೈಟ್ಲ್ ಇಟ್ಟರು, ಕನ್ನಡ ಇಡಬಾರ್ದ ಅಂತ ಅಲ್ವಾ? ಕೇಳಿರ್ತೀರ ನೀವು. ಅದಕ್ಕೆ ನಾನೊಂದು ಹೇಳ್ತೀನಿ, ಓಕೆ ಕೆಳಗೆ ಸಾ ರಿ ಹಾಕೊಂಬಿಡಿ. ಸರಿ, ಸ್ವರನೂ ಆಯಿತು, ಸರಿನೂ ಆಯಿತು, ಮುಗಿದೋಯ್ತು. ಕನ್ನಡ ಓಕೆ ಹಾಕ್ಬಿಡಿ, ಮುಗಿದೋಯ್ತಾರೆ. ನಿಮ್ಗೆ ಹಾಕೊಂಡ್ರೂ ಬೇಡ ಅಲ್ವಾ? ಸ್ವರ ಇದೆಯಲ್ಲ ನಿಮ್ಗೆ, ಅದಕ್ಕಿಂತ ಏನು ಬೇಕು. ಸೊ ಏನೇ ಮಾಡಿದ್ರು ರಾಜು, ನಾನು ಹೃದಯ ಆದರೆ ಯುವರ್ ಮೈ ಹಾರ್ಟ್ ಬೀಟ್. ನನ್ನ ಲೈಫಿನ ರಿದಮ್ ನೀವು. ಸೊ ನಿಮ್ಮ ಲೈಫು ನನ್ನಷ್ಟೇ ಫಾಸ್ಟಾಗಿ ಹೊರಡಲಿ. ಇದೇ ಥರ ಡೈರೆಕ್ಷನ್ ಮಾಡಿ ಗೆಲ್ಲಿ. ನಿಮ್ಮ ಜೊತೆ ನಾವು ಯಾವಾಗಲೂ ಇರ್ತೀವಿ. ಸದಾ ನಾನಲ್ಲ, ಇಡೀ ಕರ್ನಾಟಕ ನಿಮ್ಮ ಜೊತೆ ಇರುತ್ತೆ. ಇಲ್ಲೆಲ್ಲರೂ ಬಂದಿರೋದ್ರ ನನಗೆ ರಾಜೇಂದ್ರ ಸಿಂಗ್ ಬಾಬೆಲ್ಲ ನೋಡಿದ ತಕ್ಷಣ ನನಗೆ ಬಣ್ಣದ ಗೆಜ್ಜೆಲ್ಲ ನೆನಪಾಗೋಯ್ತು ನನಗೆ. ಅಂದರೆ ನಾನು ಕೊಲಗೌರವ ಸಿನಿಮಾದಲ್ಲಿ ಇಷ್ಟೇ ಇರಬೇಕಾದ್ರೆ ಅವ್ರು ನನ್ನ ಫಸ್ಟ್ ಸಿಲೋಟಲ್ಲಿ ಫೋಟೋ ಹಿಡಿದವ್ರು. ನನಗೆ ಪ್ರೀಮಿಯರ್ ಸ್ಟುಡಿಯೋದಲ್ಲಿ ಕೂರಿಸಿ ಒಂದು ಕಡೆ ಫೋಟೋ ಹಿಡಿದು ಕ್ಯಾಪ್ ಅವತ್ತಿಂಗೆ ಹಾಕೊಂಡಿದ್ದೆ. ಫಸ್ಟ್ ಫೋಟೋ ಹಿಡಿದವ್ರು ಅವರು. ನನಗೆ ಇವತ್ತಿಗೂ ನೆನಪಿದೆ. ಇವತ್ತಿಗೂ ಅದೇ ಕಳೆ ಸರ್ ನಿಮ್ಮ ಮುಖದಲ್ಲಿ. ಹೀಗೆ ಇರಿ ಸರ್, ನಗ್ನಗ್ತಾ ನೀವು ನೋಡೋ ಖುಷಿ ಆಗುತ್ತೆ ಸರ್ ನನಗೆ. ಬಹುಶಃ ನೀವೆಲ್ಲ ಇದ್ದಿದ್ದಕ್ಕೆ, ನಾನು ನಿಮ್ಮ ಜೊತೆ ಬೆರೆದಿದ್ದಕ್ಕೆ ನಾನೊಬ್ಬ ರವಿಚಂದ್ರನ್ ಆಗಿದ್ದು ಅಂತ ನಂಬಿದವನು ನಾನು. ಯಾಕಂದ್ರೆ ನಮ್ಮ ಆಫೀಸಲ್ಲಿ ಬರ್ದಿರೋರಿಲ್ಲ, ನಿಮ್ಗೆ ಗೊತ್ತು ಅಲ್ವಾ? ನಾನಾಗಲಿ ನೀವಾಗಲಿ ನಾವೇನಾದ್ರೂ ಇಂಡಸ್ಟ್ರಿಯಲ್ಲಿ ಒಂದು ಸ್ಥಾನ ಪಡೆದಿದ್ದೀವಿ ಅಂದರೆ ಅದು ನಮ್ಮ ದೊಡ್ಡವ್ರು ಮಾಡಿರೋ ಪುಣ್ಯ. ಅವ್ರ ಜೊತೆ ಬೆಳೆದಿರೋದು, ಅವ್ರ ಮಧ್ಯ ಸಂಬಂಧ ಬೆಳೆದಿರೋದಕ್ಕೆ ನಾವು ಇಷ್ಟು ದೂರ ಬಂದಿರೋದು.